ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಲೈಫ್ ಅಂತಕ್ಕಂಥ ಒಂದು ಚಾನಲ್ಗೆ ಎಲ್ಲರನ್ನ ಸ್ವಾಗತಿಸ್ತಾ ಇವತ್ತಿನ ವಿಷಯ ಅಂತಂದರೆ ನಾವೆಲ್ಲರೂ ಒಂದಿಲ್ಲ ಒಂದು ಕೆಲಸದಲ್ಲಿ ದಿನಾಲೂ ತೊಡಗ್ತಾನೆ ಇರ್ತೀವಿ, ಹೌದಾ? ಆ ಕೆಲಸವನ್ನು ಮಾಡಬೇಕಾದ್ರೆ ನಾವು ಯಾವಾಗಲೂ ಉತ್ಸಾಹದ ಬುಗ್ಗೆಯಾಗಿರಬೇಕು. ಈ ಒಂದು ವಿಷಯದ ಬಗ್ಗೆ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಓಕೆ, ಲೆಟ್ಸ್ ಗೋ. ಉತ್ಸಾಹಿಯಾಗಿರಿ, ಚೈತನ್ಯವಂತರಾಗಿರಿ, ತೀವ್ರಾಕಾಂಕ್ಷಿಗಳಾಗಿರಿ ಎನ್ನುವ ಮಾತುಗಳು ಗೊತ್ತಿರುವುದನ್ನೇ ಪುನರುಚ್ಚರಿಸಿದಂತೆ ಕಾಣಬಹುದು. ಆದರೆ ಈ ಗುಣಗಳಿಲ್ಲವಾದರೆ ನಾವು ಎಂದಿಗೂ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾಯಕರಾಗಲು ಸಾಧ್ಯವಿಲ್ಲ. ನಮ್ಮ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟಕ್ಕೇರಲು ಸಾಧ್ಯ ಇಲ್ಲ. ರಾಲ್ಫ್ ವಾಲ್ಡೋ ಎಮರ್ಸನ್ ಹೇಳ್ತಾರೆ, ಪ್ರಪಂಚದ ಇತಿಹಾಸದಲ್ಲಿ ಯಾವುದೇ ಮಹೋನ್ನತ ಆಂದೋಲನವು ಉತ್ಸಾಹದ ಯಶಸ್ಸಿನಿಂದಲೇ ಸಾಧ್ಯವಾಗಿದೆ ಅಂತ. ಸ್ಯಾಮ್ಯುಯಲ್ ಆಲ್ಮ್ಯಾನ್ ಹೇಳ್ತಾರೆ, ಕೇವಲ ವಯಸ್ಸಾಗುವುದರಿಂದ ಯಾರೂ ಮುದುಕರಾಗುವುದಿಲ್ಲ. ಯಾವಾಗ ತಮ್ಮ ಆದರ್ಶಗಳನ್ನು ಕೈ ಬಿಡುತ್ತಾರೋ ಆವಾಗಲೇ ಅವರು ಮುದುಕರಾಗಲು ಸಾಧ್ಯ ಅಂತ ಹೇಳ್ತಾರೆ. ವಯಸ್ಸು ಚರ್ಮದಲ್ಲಿ ಸುಕ್ಕುಗಳನ್ನು ತರಬಹುದು, ಆದರೆ ನಿರುತ್ಸಾಹ ನಮ್ಮ ಆತ್ಮಕ್ಕೆ ಸುಕ್ಕು ತರುತ್ತದೆ. ಆದ್ದರಿಂದ ಉತ್ಸಾಹಕ್ಕೆ ಜೀವನದಲ್ಲಿ ಬಹಳ ಮಹತ್ವ ಇದೆ ಅಂತ ಹೇಳ್ಬೋದು. ಸರಳ ಹಾರ್ದಿಕ ಸ್ವಭಾವದ ಜನರೆಂದರೆ ನನಗೆ ತುಂಬ ಇಷ್ಟ. ಅಂಥವರು ತುಂಬ ಉತ್ಸಾಹಿಗಳಾಗಿರ್ತಾರೆ. ಅವರು ಬದುಕಿಗೆ ತೆರೆದುಕೊಂಡಿರ್ತಾರೆ. ಅವರಲ್ಲಿ ಕುತೂಹಲ ಇರುತ್ತೆ. ಅವರು ಯಾವಾಗಲೂ ಹೊಸ ಹೊಸ ವಿಷಯಗಳನ್ನು ಕಲಿತಾ ಇರ್ತಾರೆ. ನನ್ನನ್ನು ನೋಡಿದಾಗ ಮುಗುಳ್ನಗೆ ಬೀರ್ತಾರೆ. ಅವರು ಸದಾ ಯಾವಾಗಲೂ ಸಂತೋಷದಲ್ಲಿರ್ತಾರೆ. ಹಾಗೇ ಇರಬೇಕು. ಚೆನ್ನಾಗಿ ಆಡಬೇಕು. ಆಡಲಿಕ್ಕೆ ಬರದಿದ್ದರೆ ಆಡಲೇಬಾರ್ದು. ಈ ದಿನ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಕೆಲಸ ಆರಂಭಿಸುವಾಗ ಸಾಧ್ಯವಾದಷ್ಟು ಹೆಚ್ಚು ಖುಷಿಯಿಂದ, ಸಂತೋಷದಿಂದ, ಉತ್ಸಾಹದಿಂದ ಕೆಲಸವನ್ನು ಆರಂಭಿಸಿರಿ. ಅತ್ಯಂತ ಚೈತನ್ಯ ಭರಿತರಾಗಿರಿ. ಇತರರಲ್ಲಿ ಉತ್ತಮವಾದುದನ್ನೇ ನಾವು ನೋಡಬೇಕು. ನಮ್ಮ ಗ್ರಾಹಕರನ್ನು ಖುಷಿಪಡಿಸಲು ವಿಶೇಷ ಪ್ರಯತ್ನ ಮಾಡಬೇಕು. ತೋರಿಕೆಯ ಸೋಲುಗಳ ನಡುವೆಯೂ ಏನಾದರೊಂದು ಕಲಿಯಬೇಕಾದ ಪಾಠವನ್ನು ಗುರುತಿಸಬೇಕು. ಬದಲಾವಣೆಗಳನ್ನು ಬೆಳವಣಿಗೆಯ ಅವಕಾಶಗಳನ್ನು ತಿಳಿಬೇಕು. ಸಹೋದ್ಯೋಗಿಗಳೊಂದಿಗೆ ನಕ್ಕು ಹಗುರಾಗಬೇಕು. ನಮ್ಮ ಪ್ರೀತಿ ಪಾತ್ರರಿಗೆ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು. ತೀವ್ರ ಆಕಾಂಕ್ಷೆಗಳನ್ನು ಪ್ರೇರೇಪಿಸಿ ಪ್ರತಿದಿನವೂ ನಮಗೇನಾಗುವುದೋ ಅದೆಲ್ಲವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಎನ್ನುವುದನ್ನು ನಾನು ಒಪ್ತೀನಿ. ಆದರೆ ತುಂಬ ಉತ್ಸಾಹದಿಂದ ಕಾರ್ಯಪ್ರವೃತ್ತರಾದರೆ ಮುಂದೆ ಏನೇ ಬರಲಿ ಅದನ್ನು ಶಕ್ತಿಯುತವಾಗಿ, ಸಮರ್ಪಕವಾಗಿ, ನಗುನಗುತ್ತಾ ಎದುರಿಸುವುದರಲ್ಲಿ ಸಂದೇಹನೇ ಇಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಹ್ಯಾಪಿ ಲೈಫ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ. ಥ್ಯಾಂಕ್ ಯು.